ನಮಸ್ಕಾರ. ಇವತ್ತು ನಾವು ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ ಎಡಿಟಿಂಗನ್ನು ಸ್ಕೈನ್ ಮಾಸ್ಟರ್ ಆ್ಯಪಲ್ಲಿ ತಿಳಿಸ್ಕೊಡೋಣ ಅಂತ ಮಾಡಿದ್ದೆ. ಆದರೆ ಅದರಲ್ಲಿ ವಿಡಿಯೋ ಸೇವ್ ಆಗ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ ಎಡಿಟಿಂಗನ್ನು ಕ್ಯಾಪ್ಕಟ್ಟಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತ ನೋಡೋಣ. ನೀವು ಕ್ಯಾಪ್ಕಟ್ಟಲ್ಲಿ ಎಡಿಟ್ ಮಾಡುವಾಗ ನೀವು VPN ಅನ್ನು ಆನ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಯೂಸ್ ಮಾಡೋ VPN ಸೂಪರ್ VPN. ನಾನು VPN ಅನ್ನು ಆನ್ ಮಾಡಿದ್ದೇನೆ. ನಂತರ ಕ್ಯಾಪ್ಕಟ್ ಓಪನ್ ಮಾಡಿ. ಇನ್ನೊಂದು ವಿಷಯ ಏನಂದರೆ ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡುವ ವಸ್ತು ಮೆಟೀರಿಯಲನ್ನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ. ಅಲ್ಲಿಂದ ನೀವು ಗ್ಯಾಲರಿಗೆ ಸೇವ್ ಮಾಡಿ. ನಂತರ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಮೊದಲು ನಾನು ಟೆಂಪ್ಲೇಟನ್ನು ಆ್ಯಡ್ ಮಾಡ್ಕೊಳ್ತೇನೆ. ಲಾಸ್ಟಲ್ಲಿ ಲೋಗೋ ಬರುತ್ತೆ, ಇದನ್ನು ಡಿಲೀಟ್ ಮಾಡಿ. ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ಡೂಪ್ಲಿಕೇಟ್ ಮಾಡಿ. ನಂತರ ಡೂಪ್ಲಿಕೇಟ್ ಮಾಡಿದ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ಓವರ್ಲೇ ಮಾಡಿ, ವಿಡಿಯೋದ ಕೆಳಗಡೆ ಅಡ್ಜಸ್ಟ್ ಮಾಡಿ. ಇವಾಗ ನಿಮಗೆ ಇಲ್ಲಿ ಫೋಟೋ ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ವಿಡಿಯೋ ಚೇಂಜ್ ಆಗೋದು ಗೊತ್ತಾಗಲ್ಲ. ಹಾಗಾಗಿ ಮೊದಲು ನಾವು ವಿಡಿಯೋವನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ಓವರ್ಲೇ ಮಾಡಿದ್ರಲ್ಲ, ಆ ವಿಡಿಯೋವನ್ನು ಕಟ್ ಮಾಡೋದು ಬೇಡ. ಹಾಗೇ ಇರಲಿ ಆ ವಿಡಿಯೋ. ಮೇಲ್ಗಡೆ ವಿಡಿಯೋ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋದ ಮಧ್ಯದಲ್ಲಿ ಟ್ರಾನ್ಸಾಕ್ಷನ್ ಬರುತ್ತೆ. ಆ ಟ್ರಾನ್ಸಾಕ್ಷನ್ ಬಂದಲ್ಲಿ ವಿಡಿಯೋವನ್ನು ಕಟ್ ಮಾಡೋಣ. ನೋಡ್ಬೋದು ಮೊದಲಿನ ವಿಡಿಯೋದಲ್ಲಿ ಇಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ. ಇಲ್ಲಿ ಕಟ್ ಮಾಡಿ ವಿಡಿಯೋವನ್ನು. ನಂತರ ಇನ್ನು ಮುಂದೆ ಬನ್ನಿ, ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ಇದೆ, ಇಲ್ಲೂ ಕಟ್ ಮಾಡಿ. ನೀವು ಸಹ ವಿಡಿಯೋವನ್ನು ನೋಡಿ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಇದೆಯಲ್ಲ ಅಲ್ಲಲ್ಲಿ ವಿಡಿಯೋವನ್ನು ಕಟ್ ಮಾಡಿ. ವಿಡಿಯೋವನ್ನು ಕಟ್ ಮಾಡಿದ ಮೇಲೆ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಮೊದಲು ಗಣಪತಿ ಫೋಟೋವನ್ನು ಆ್ಯಡ್ ಮಾಡೋಣ. ಇವಾಗ ನೋಡ್ಬೋದು ಫೋಟೋ ಆ್ಯಡ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಇಲ್ಲಿ ಮೊದಲಿಗೆ ಕಟ್ ಮಾಡಿದ್ರಲ್ಲ ನಾವು, ಇಲ್ಲಿ ತನಕ ಮೊದಲಿನ ಫೋಟೋವನ್ನು ಅಡ್ಜಸ್ಟ್ ಮಾಡಿ. ಗಣಪತಿ ಫೋಟೋವನ್ನು ಸಣ್ಣ ಮಾಡಿ, ವಿಡಿಯೋದ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಝೂಮ್ ಇನ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ. ಇದನ್ನು 1.0 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಮ್ಮೆ ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಗಣೇಶಾಯ ನಮಃ ಟೆಕ್ಸ್ಟನ್ನು ಆ್ಯಡ್ ಮಾಡೋಣ. ಸೇಮ್ ಮೊದಲಿನ ವಿಡಿಯೋ ಕ್ಲಿಪ್ಗೆ ಅಡ್ಜಸ್ಟ್ ಮಾಡಿ. ನಂತರ ಟೆಕ್ಸ್ಟನ್ನು ಗಣಪತಿಯ ಕೆಳಗಡೆ ಅಡ್ಜಸ್ಟ್ ಮಾಡಿ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಝೂಮ್ ಇನ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ, 1.0 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಮುಂದಿನ ವಿಡಿಯೋ ಕ್ಲಿಪ್ಗೆ ಬನ್ನಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ವೆಡ್ಡಿಂಗ್ ಇನ್ವಿಟೇಷನ್ ಅಂತ ಟೈಪ್ ಮಾಡಿ. ಫಾಂಟ್ ಮೇಲೆ ಕ್ಲಿಕ್ ಮಾಡಿ, ಫಾಂಟನ್ನು ಸೆಲೆಕ್ಟ್ ಮಾಡಿ, ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ, ಕಲರನ್ನು ಸೆಲೆಕ್ಟ್ ಮಾಡಿ. ಟೆಕ್ಸ್ಟನ್ನು ಎರಡನೇ ವಿಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ. ನಂತರ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಸ್ಲೈಡ್ ರೈಟ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ. ಇದನ್ನು 0.8 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋ ಕ್ಲಿಪ್ಪಲ್ಲಿ ಫೋಟೋವನ್ನು ಆ್ಯಡ್ ಮಾಡೋಣ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಮೊದಲು ಹುಡುಗನ ಫೋಟೋವನ್ನು ಸೆಲೆಕ್ಟ್ ಮಾಡಿ, ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹುಡುಗನ ಫೋಟೋ ಇದೆಯಲ್ಲ, ಈ ಫೋಟೋವನ್ನು ಈ ಟೆಂಪ್ಲೇಟ್ನ ಹಿಂದ್ಗಡೆ ತೊಗೊಂಡು ಬನ್ನಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಾವು ಓವರ್ಲೇ ಮಾಡಿದ್ರಲ್ಲ, ಆ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ರಿಮೂವ್ BG ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನನ್ನದರಲ್ಲಿ ಕಟ್ಔಟ್ ಆಪ್ಷನ್ ಇರುತ್ತೆ. ಅವೆರಡು ಒಂದೇ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಕ್ರೋಮೋ ಕೀ ಮೇಲೆ ಕ್ಲಿಕ್ ಮಾಡಿ. ಈ ರೌಂಡ್ ಕಲರ್ ಸರ್ಕಲ್ ಇದೆಯಲ್ಲ, ಇದನ್ನು ಬ್ಲೂ ಕಲರ್ಗೆ ಸೆಲೆಕ್ಟ್ ಮಾಡಿ. ಇಂಟೆನ್ಸಿಟಿ 58ಕ್ಕೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಫೋಟೋವನ್ನು ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ. ಈ ಫೋಟೋವನ್ನು ಈ ವಿಡಿಯೋ ಕ್ಲಿಪ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಹುಡುಗನ ನೇಮನ್ನು ಆ್ಯಡ್ ಮಾಡೋಣ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ನಾನು ಕನ್ನಡದಲ್ಲಿ ಟೈಪ್ ಮಾಡಿದ್ದೇನೆ. ನೀವು ಕ್ಯಾಪ್ಕಟ್ಟಲ್ಲಿ ಕನ್ನಡದಲ್ಲಿ ಟೆಕ್ಸ್ಟ್ ಆ್ಯಡ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಪಿಕ್ಸಾರ್ಟಲ್ಲಿ ಕನ್ನಡದಲ್ಲಿ ಟೆಕ್ಸ್ಟನ್ನು ಆ್ಯಡ್ ಮಾಡಿ ಸೇವ್ ಮಾಡಿ
ಸೊ ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಸೊ ನೀವು ಕೂಡ ಕನ್ನಡದಲ್ಲಿ ಟೆಕ್ಸ್ಟನ್ನು ಆ್ಯಡ್ ಮಾಡ್ತೀರಾ ಅಂದರೆ ಸೊ ನೀವು ಪಿಕ್ಸಾರ್ಟ್ಗೆ ಹೋಗಿ ಕನ್ನಡದಲ್ಲಿ ಟೈಪ್ ಮಾಡಿ ಅಲ್ಲಿಂದ ಸೇವ್ ಮಾಡಿ. ಸೊ ನಂತರ ಇಲ್ಲಿ ಆ್ಯಡ್ ಮಾಡಿ. ಸೊ ಇಲ್ಲ ನೀವು ಇಂಗ್ಲೀಷ್ನಲ್ಲೇ ಟೈಪ್ ಮಾಡ್ತೀರಾ ಅಂದರೆ ಸೊ ಇಲ್ಲೇ ಕೂಡ ಟೈಪ್ ಮಾಡ್ಬೋದು. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಸ್ಲೈಡ್ ಲೆಫ್ಟ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ, 1.5 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಮುಂದಿನ ವೀಡಿಯೋ ಕ್ಲಿಪ್ಗೆ ಬನ್ನಿ. ಸೊ ಇಲ್ಲಿ ಹುಡುಗಿಯ ಫೋಟೋವನ್ನು ಆ್ಯಡ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ನಾನು ಕ್ರಾಪ್ ಮಾಡ್ಕೊಳ್ತೇನೆ. ಸೊ ನಂತರ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಫೋಟೋ ಇದೆಯಲ್ಲ ಇದನ್ನು ಟೆಂಪ್ಲೇಟ್ನ ಹಿಂದ್ಗಡೆ ತೊಗೊಂಡು ಬನ್ನಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಫೋಟೋವನ್ನು ಅಡ್ಜಸ್ಟ್ ಮಾಡಿ. ನಂತರ ವಿಡಿಯೋ ಕ್ಲಿಪ್ಗೆ ಅಡ್ಜಸ್ಟ್ ಮಾಡಿ. ಸೊ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ನೇಮನ್ನು ಆ್ಯಡ್ ಮಾಡ್ತೇನೆ. ನೇಮನ್ನು ಅಡ್ಜಸ್ಟ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಸ್ಲೈಡ್ ಲೆಫ್ಟ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ, 1.5 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಮುಂದಿನ ವೀಡಿಯೋ ಕ್ಲಿಪ್ಗೆ ಬನ್ನಿ. ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಹುಡುಗ ಹುಡುಗಿ ಎರಡು ಜೋಡಿಯಲ್ಲಿರುವ ಫೋಟೋವನ್ನು ಆ್ಯಡ್ ಮಾಡಿ. ಸೊ ಫೋಟೋವನ್ನು ವೀಡಿಯೋ ಕ್ಲಿಪ್ಗೆ ಅಡ್ಜಸ್ಟ್ ಮಾಡಿ, ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋವನ್ನು ಟೆಂಪ್ಲೇಟ್ನ ಹಿಂದ್ಗಡೆ ತೊಗೊಂಡು ಬನ್ನಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಫೋಟೋವನ್ನು ಅಡ್ಜಸ್ಟ್ ಮಾಡಿ, ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ. ಹುಡುಗ ಮತ್ತು ಹುಡುಗಿಯ ನೇಮನ್ನು ಟೈಪ್ ಮಾಡಿ, ಅಡ್ಜಸ್ಟ್ ಮಾಡಿ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಸ್ಲೈಡ್ ರೈಟ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ, 1.5 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋ ಕ್ಲಿಪ್ಗೆ ಬನ್ನಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ತಿಂಗಳು ಮತ್ತು ಸ್ಥಳ, ದಿನಾಂಕ ಸೊ ಇದನ್ನು ಟೈಪ್ ಮಾಡಿ. ಸೊ ಈ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ. ಸೊ ಟೆಕ್ಸ್ಟನ್ನು ವೀಡಿಯೋ ಕ್ಲಿಪ್ಗೆ ಅಡ್ಜಸ್ಟ್ ಮಾಡಿ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಸ್ಲೈಡ್ ಡೌನ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ. ಇದನ್ನು 0.8 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದೇ ಟೆಕ್ಸ್ಟನ್ನು ಕಾಪಿ ಮಾಡಿ, ಇಲ್ಲಿ ಡೂಪ್ಲಿಕೇಟ್ ಆಪ್ಷನ್ ಇದೆ, ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಮಂತನ್ನು ಟೈಪ್ ಮಾಡಿದ್ರಲ್ಲ ಸೊ ಇದನ್ನು ರಿಮೂವ್ ಮಾಡಿ, ಸ್ಥಳ ಆ್ಯಡ್ ಮಾಡಿ. ಸೊ ಮಂತ್ನ ಕೆಳಗಡೆ ಅಡ್ಜಸ್ಟ್ ಮಾಡಿ. ಇದನ್ನು ಇನ್ನೊಮ್ಮೆ ಡೂಪ್ಲಿಕೇಟ್ ಮಾಡಿ, ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗಲೇ ನಾವು ಸ್ಥಳ ಆ್ಯಡ್ ಮಾಡಿದ್ರಲ್ಲ ಲೊಕೇಶನ್ ಸೊ ಅದನ್ನು ರಿಮೂವ್ ಮಾಡಿ. ಸೊ ಇವಾಗ ದಿನಾಂಕವನ್ನು ಆ್ಯಡ್ ಮಾಡಿ. ಮುಂದಿನ ವೀಡಿಯೋ ಕ್ಲಿಪ್ಗೆ ಬನ್ನಿ. ಸೊ ಇಲ್ಲೂ ಕೂಡ ಒಂದು ಫೋಟೋವನ್ನು ಆ್ಯಡ್ ಮಾಡಿ. ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ. ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫೋಟೋವನ್ನು ಟೆಂಪ್ಲೇಟ್ನ ಹಿಂದ್ಗಡೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೇಲ್ಗಡೆ ಆ್ಯಡ್ ಮಾಡಿರೋ ಫೋಟೋ ಶೋ ಆಗಲ್ಲ, ಹಾಗಾಗಿ ನಾನು ಬೇರೆ ಫೋಟೋವನ್ನು ಆ್ಯಡ್ ಮಾಡ್ತೇನೆ. ನಾನು ಒಂದು ಫೋಟೋವನ್ನು ಆ್ಯಡ್ ಮಾಡ್ತೇನೆ. ಹೀಗೆ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಫೋಟೋವನ್ನು ಟೆಂಪ್ಲೇಟ್ ಮತ್ತು ಸೊ ನಾವು ಆವಾಗಲೇ ಒಂದು ಫೋಟೋ ಆ್ಯಡ್ ಮಾಡಿದ್ರಲ್ಲ ಸೊ ಆ ಫೋಟೋದ ಹಿಂದ್ಗಡೆ ಅಡ್ಜಸ್ಟ್ ಮಾಡಿ ಫೋಟೋವನ್ನು ಝೂಮ್ ಮಾಡ್ತೇನೆ. ಸೊ ಇಲ್ಲಿ ಈ ಬ್ಯಾಕ್ಗ್ರೌಂಡಲ್ಲಿ ಗೋಲ್ಡನ್ ಕಲರ್ ಇದೆ ಸೊ ಆ ಹುಡುಗನ ಅಂಗಿಗೆ. ಸೊ ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡ್ತೇನೆ. ಸೊ ಇದನ್ನು ಕೆಳಗಡೆ ಅಡ್ಜಸ್ಟ್ ಮಾಡ್ತೇನೆ. ನಂತರ ಇನ್ನೊಂದು ಫೋಟೋವನ್ನು ಆ್ಯಡ್ ಮಾಡ್ತೇನೆ. ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಟೆಂಪ್ಲೇಟ್ನ ಹಿಂದ್ಗಡೆ ಅಡ್ಜಸ್ಟ್ ಮಾಡಿ. ನಂತರ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಹಿಂದಿನ ವೀಡಿಯೋ ಕ್ಲಿಪ್ಪಲ್ಲಿ ತಿಂಗಳು, ದಿನಾಂಕ ಮತ್ತು ಸ್ಥಳವನ್ನು ಆ್ಯಡ್ ಮಾಡಿದ್ವಿ. ಸೊ ಇಲ್ಲಿ ನಾವು ಟೈಮನ್ನು ಆ್ಯಡ್ ಮಾಡೋಣ. ಟೆಕ್ಸ್ಟನ್ನು ವೀಡಿಯೋ ಕ್ಲಿಪ್ಗೆ ಅಡ್ಜಸ್ಟ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಸ್ಲೈಡ್ ಲೆಫ್ಟ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ, 1.5 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಲಾಸ್ಟ್ ವೀಡಿಯೋ ಕ್ಲಿಪ್ಗೆ ಬನ್ನಿ. ಸೊ ಇಲ್ಲಿ ಲಾಸ್ಟಲ್ಲಿ ಸೊ ನೀವು ಅವರಿಗೆ ಏನಾದರೂ ಹೇಳೋದಿದ್ರೆ ಅದನ್ನು ಟೈಪ್ ಮಾಡಿ. ಸೊ ನಾನು ಇಲ್ಲಿ ವೆಲ್ಕಮ್ ಟು ಆಲ್ ಅಂತ ಟೈಪ್ ಮಾಡ್ತೇನೆ ಮಾಡಿ, ಇಲ್ಲಾಂದರೆ ಥ್ಯಾಂಕ್ ಯು ಆಲ್ ಅಂತ ಟೈಪ್ ಮಾಡಿ. ಸೊ ಈ ಥರ ಏನಾದರೂ ಟೈಪ್ ಮಾಡ್ಬೋದು. ಇಲ್ಲಿ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ, ಇಲ್ಲಾಂದರೆ ನೀವು ಬೇರೆ ಕೂಡ ಇಲ್ಲಿ ಟೈಪ್ ಮಾಡ್ಬೋದು. ಇವಾಗ ಮನೆಯವರ ಹೆಸರಾಗಿರ್ತಲ್ಲ ಸೊ ಈ ಥರ ಎಲ್ಲ ಇರುತ್ತಲ್ಲ ಸೊ ಅದನ್ನು ನೀವು ಟೈಪ್ ಮಾಡ್ಕೊಳ್ಬೋದು.
ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಸ್ಲೈಡ್ ರೈಟ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ ಇದನ್ನು 1.5 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೊ ನೀವು ವಿಡಿಯೋ ರೆಡಿಯಾದ ಮೇಲೆ ಇನ್ನೊಂದು ಸಾರಿ ಚೆಕ್ ಮಾಡಿ. ಸೊ ಇಲ್ಲಿ ನೀವು ಈ ಗಣಪತಿ ಫೋಟೋ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಈ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಲೇಯರ್ನ ಮುಂದ್ಗಡೆ ಅಡ್ಜಸ್ಟ್ ಮಾಡಿ ಆಯಿತಾ. ಈ ಗಣಪತಿ ಫೋಟೋವನ್ನು ಲೇಯರ್ ಮುಂದ್ಗಡೆ ಅಡ್ಜಸ್ಟ್ ಮಾಡಿ, ಗಣಪತಿ ಫೋಟೋ ಮತ್ತು ಟೆಕ್ಸ್ಟನ್ನು ಅಂತ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಫುಲ್ ವೀಡಿಯೋ ಎಡಿಟ್ ಮಾಡಿದ ಮೇಲೆ ಇನ್ನೊಂದು ಸಾರಿ ವೀಡಿಯೋವನ್ನು ಚೆಕ್ ಮಾಡಿ. ಒಂದೊಂದು ಸಾರಿ ಫೋಟೋ ಇರುತ್ತಲ್ಲ ಇದು ಬ್ಯಾಕ್ಗ್ರೌಂಡಲ್ಲಿ ಹೋಗಿರುತ್ತೆ, ಹಾಗಾಗಿ ಇನ್ನೊಂದು ಸಾರಿ ಚೆಕ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ.